ಕೋಟೆ ನಾಡಿನ ಕಾಮುಕ ಶಿಕ್ಷಕ ಅಮಾನತು ಮಾಡಲಾಗಿದೆ. ಕಾಮುಕ ಶಿಕ್ಷಕ ಏನಿದ್ದ ಡಿಒ ರಾಜಣ್ಣ ಆತನನ್ನ ಸಸ್ಪೆಂಡ್ ಮಾಡಲಾಗಿದೆ. ಇನ್ನು ಕಾಮುಕನನ್ನ ಮನೆಗೆ ಕಳುಹಿಸಿದ್ದಾರೆ ಬಿಇಒ. ಇನ್ನು ಎಸ್ಎಸ್ಎಲ್ಸಿ ವಿದ್ಯಾರ್ಥಿನಿ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ್ದ ಆರೋಪ ಕೂಡ ಕೇಳಬಂದಿತ್ತು. ಇನ್ನು ಚಳ್ಳಕೆರೆ ಕಾಮುಕ ಶಿಕ್ಷಕನ ಅಮಾನತುಗೊಳಿಸಿ ಈಗ ಬಿಇಒ ಅವರು ಈ ಒಂದು ಆದೇಶವನ್ನು ಕೂಡ ಹೊರಡಿಸಿದ್ದಾರೆ. ಅಮಾನತು ಮಾಡಿ ಈಗ ಆದೇಶವನ್ನ ಬಿಇಒ ಏನು ಕೆಎಸ್ ಸುರೇಶ್ ಅಂತ ಇದ್ದಾರೆ, ಅವರು ಈಗ ಈ ಒಂದು ಆದೇಶವನ್ನು ಕೂಡ ಹೊರಡಿಸಿದ್ದಾರೆ. 16 ವರ್ಷದ ಬಾಲಕಿ ಮೇಲೆ ಈ ಶಿಕ್ಷಕ ಅತ್ಯಾಚಾರ ಎಸಗಿದ್ದ. ಇನ್ನು ಗರ್ಭಪಾತ ಮಾಡಿರುವ ವೈದ್ಯೆಯ ವಿರುದ್ಧವೂ ಕೂಡ ಕ್ರಮಕ್ಕೆ ಶಿಫಾರಸನ್ನು ನೀಡಲಾಗಿದೆ. ಶಿಕ್ಷಕರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬಂಗಾರದೇವರಹಟ್ಟಿ ಚಳ್ಳಕೆರೆ ತಾಲೂಕು ಇವರಿಂದ ಅಪ್ರಾಪ್ತ ಬಾಲಿಕೆಯ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಅಂತಕ್ಕಂಥ ಮಾಹಿತಿಯನ್ನು ನಿನ್ನೆ ನನ್ನ ಗಮನಕ್ಕೆ ಬಂತು. ತಕ್ಷಣವೇ ನಾವು ತಾಲೂಕು ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ದೂರನ್ನು ದಾಖಲಿಸಿ ಏನು ಕಾನೂನು ಪ್ರಕಾರ ಶಿಕ್ಷಕರ ವಿರುದ್ಧ ಕ್ರಮ ಕೈಗೊಳ್ಳಲಿಕ್ಕೆ ಈಗಾಗಲೇ ಕ್ರಮ ಆಗಿದೆ. ಈಗ ನನ್ನ ಗಮನಕ್ಕೆ ಬಂದ ತಕ್ಷಣವೇ FIR ದಾಖಲಿಸಿ ಶಿಕ್ಷಕರ ವಿರುದ್ಧ ನಾವು ಕಾನೂನು ಕ್ರಮ ಕೈಗೊಂಡಿದ್ವಿ. ಚಳ್ಳಕೆರೆ ತಾಲೂಕಿನ ಬಿಇಒರು ಈಗ ಡಿಸಿಪ್ಲಿನರಿ ಆ್ಯಕ್ಷನನ್ನು ಜರುಗಿಸಲಿಕ್ಕೆ ಅವರು ಸೂಚನೆ ನೀಡಿದರು. ಜೊತೆಗೆ ಈ ಒಂದು ಸಮಗ್ರವಾದಂಥ ತನಿಖೆಯನ್ನು ಸಹ ನಾನು ಮಾಡಿಸೋಕ್ಕೆ ಕ್ರಮ ಕೈಗೊಳ್ತಾ ಇದ್ದೇನೆ. ಈಗ ತಕ್ಷಣದಿಂದಲೇ ಶಿಕ್ಷಕರಿಗೆ ಅಮಾನತಿನಲ್ಲಿ ಇಡ್ತೀವಿ. ನಂತರ ಈಗ ತನಿಖೆ ಹಂತದಲ್ಲಿದೆ ಪೊಲೀಸ್ ಇಲಾಖೆಯಿಂದ. ನಂತರ ಕ್ರಮ ಹಾಕಿಕೊಂಡು ನನ್ನ ಶಿಸ್ತು ಕ್ರಮ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.